ನಮಸ್ಕಾರ. ನೋಡಿ, ಇವತ್ತು ಸರಗೂರು ತಾಲೂಕು ಕಂದ್ರಿಕ್ಕಿ ಹೋಬಳಿ ಸಂದೇಗಾಲ ಗ್ರಾಮದಲ್ಲಿ ಮಾದೇಶ್ವರ ಸ್ವಾಮಿಯ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಸುತ್ತಮುತ್ತಲ ಹಳ್ಳಿಯ ಗ್ರಾಮಸ್ಥರು ಈ ಒಂದು ಸ್ಥಳಕ್ಕೆ ಬಂದು ಸೇರ್ತಾರೆ ಸ್ನೇಹಿತರೆ. ಈ ಒಂದು ಸ್ಥಳದಲ್ಲಿ ಪ್ರತಿ ತಿಂಗಳಿಗೊಮ್ಮೆ ಅಮಾವಾಸ್ಯೆ ದಿನ ವಿಶೇಷವಾದ ಪೂಜೆಯನ್ನ ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ. ಆ ಪದ್ಧತಿಯ ದಿನ ಎಲ್ಲರೂ ಅಲ್ಲಿ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಆ ಒಂದು ಜಾಗಕ್ಕೆ ಪ್ರತಿಯೊಬ್ಬರು ಕೂಡ ಬಂದು ಸೇರ್ತಾರೆ. ಬಂದು ನನಗೆ ರಾಖಿ ಕಟ್ಟಿದಂತ ಒಂದು ಸುಸಂದರ್ಭವನ್ನ ನಾನೀಗ ನೆನೆಸ್ಕೊತಾ ಇದ್ದೀನಿ. ಇದು ಉಯ್ಯಂಬಳ್ಳಿ ಉಂಡಿ ಗ್ರಾಮದ ಪ್ರತಿಯೊಂದು ಸ್ಥಳಗಳನ್ನು ಕೂಡ ನನ್ನ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿ ಈ ಒಂದು ಸ್ಥಳವನ್ನು ನಾನು ನನ್ನ ಯೂಟ್ಯೂಬ್ಗೆ ಹಾಕಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಉಯ್ಯಂಬಳ್ಳಿ ಉಂಡಿ ಗ್ರಾಮದ ನಾನು ಅಲ್ಲಿನ ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿ ಗ್ರಾಮದ ಫೋಟೋಗಳನ್ನು ಕ್ಯಾಪ್ಚರ್ ಮಾಡಿ ಅದನ್ನು ಜ್ಞಾಪಕಾರ್ಥಕವಾಗಿ ಈ ಒಂದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಹಾಗೆ ನೀವು ಕೂಡ ನೋಡಿ. ಇದು ನೋಡಿ, ಉಯ್ಯಂಬಳ್ಳಿ ಉಂಡಿ ಗ್ರಾಮದ ರಸ್ತೆ ಹೊಸದಾಗಿ ಇತ್ತೀಚೆಗೆ ಕಾಮಗಾರಿ ನಡೆದಿದ್ದು ತುಂಬ ಅದ್ಭುತವಾಗಿದೆ ಸ್ನೇಹಿತರೆ. ಇಂದಿನ ದಿನಗಳಲ್ಲಿ ಈ ಥರ ಆದಂಥ ಒಂದು ವ್ಯವಸ್ಥೆ ಇರಲಿಲ್ಲ. ಈಗ ಪರವಾಗಿಲ್ಲ, ಸಾಧ್ಯವಾದ ಮಟ್ಟಿಗೆ ಒಂದು ಗ್ರಾಮದ ರಸ್ತೆಗಳ ಅಭಿವೃದ್ಧಿ ಕೆಲಸ ನಡೀತಾ ಇದೆ. ಇನ್ನೂ ಕೂಡ ಆಗಬೇಕಾಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಮಾಡುವಂಥ ಪ್ರಯತ್ನವನ್ನು ಕೂಡ ನಾವು ಸೇರಿ ಮಾಡ್ತೇವೆ ಸ್ನೇಹಿತರೆ. ಹಾಗಾಗಿ ನೋಡಿ, ಇದು ಮೇನ್ ರೋಡು ಉಯ್ಯಂಬಳ್ಳಿ ಉಂಡಿ ಯಣಿಮುಂಟಿಗೆ ಹೋಗ್ತಕ್ಕಂಥ ಜಾಗದಲ್ಲಿ ಅದ ಒಂದು ಅಡ್ಡ ರಸ್ತೆ ಸಿಗುತ್ತೆ. ಇದು ನೋಡಿ, ತುಂಬಾ ಅದ್ಭುತವಾಗಿದೆ ಸ್ನೇಹಿತರೆ. ಈ ಒಂದು ಹಳ್ಳಿಯನ್ನೇ ನೋಡ್ಲಿಕ್ಕೆ ಒಂದು ಚಂದ ಸ್ನೇಹಿತರೆ. ತುಂಬಾ ಒಂದು ನೋಟ ತುಂಬಾ ಅದ್ಭುತವಾಗಿರ್ತದೆ. ದಯವಿಟ್ಟು ರವಿವಾಸನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥವ್ರು ಈ ಒಂದು ಹಳ್ಳಿಯನ್ನ ಕೂಡ ನೀವು ನೋಡ್ಬೋದು. ಸಿಟಿಗಿಂತ ಹಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಇದೊಂದು ಅದ್ಭುತವಾದಂತಹ ಸಾಕ್ಷಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಕ್ಕಂಥ ಹಳ್ಳಿಗಳು. ನೋಡಿ, ಇಲ್ಲಿ ನಮ್ಮದು ಒಂದು ಸಂಘ ಇದೆ, ಹೋಬಳಿ ಮಠದ ನಾದಸ್ವರ ಕಲಾವಿದರ ಸಂಘ ಅಂತ ಹೇಳಿ. ಈ ಒಂದು ಸಂಘದ ಸಭೆಯನ್ನ ಸಂದೇಗಾಲ ಶ್ರೀ ಮಾದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ಕೂಡ ಉಳಿತಾಯ ಕಟ್ಟದ ಮುಖಾಂತರ ಮಾಡ್ತಾರೆ. ಇವರು ನಮ್ಮ ಬಿಲ್ ಕಲೆಕ್ಟರು, ನನ್ನ ಜೊತೆಗೆ ನಮ್ಮ ಪಂಚಾಯತಿಯಲ್ಲಿ ಒಂದು ಫೋಟೋ ತೆಗೆಸ್ಕೊಂಡ ಜಾಗ. ನೋಡಿ, ಇದು ಉಯ್ಯಂಬಳ್ಳಿ ಉಂಡಿ ಗ್ರಾಮದ ಸ್ವಚ್ಛತೆ ಕಾರ್ಯವನ್ನು ಕೂಡ ನಾನು ನಮ್ಮ ಪಂಚಾಯತಿಯ ನನ್ನ ಅನುದಾನದಿಂದ ಒಂದು ಕಾಮಗಾರಿಯನ್ನ ಮಾಡಿಸ್ಬೇಕಾಗಿ ಬಂತು. ನೋಡಿ, ಇಲ್ಲಿ ಎಷ್ಟು ಮಳೆ ನೀರಿಗೆ ರೋಡ್ ಆಗಿದ್ರು ಕೂಡ ಚರಂಡಿ ಸ್ವಲ್ಪ ಇಲ್ದೇನೆ ತುಂಬಾ ವ್ಯವಸ್ಥಿತವಾಗಿತ್ತು. ನಮ್ಮ ಸ್ನೇಹಿತರೊಬ್ಬರು ಮಾಡಿಸ್ಕೊಡಿ ಅಂತ ಹೇಳಿದಾಗ ನಾನು ಹೋಗಿ ಈ ಒಂದು ಕಾಮಗಾರಿಯನ್ನ ಮಾಡಿಕೊಂಡೆ ಸ್ನೇಹಿತರೆ. ಈ ಒಂದು ಕಾಮಗಾರಿಯನ್ನು ಪ್ರತಿಯೊಂದು ಹಳ್ಳಿಲೂ ಕೂಡ ನಾವು 5ರಿಂದ 6,000 ಖರ್ಚು ಮಾಡಿದ್ರೆ ಊರು ಪೂರ್ಣ ಸ್ವಚ್ಛತೆಯನ್ನ ಮಾಡಬಹುದು. ಈಗೇನೋ JCB ಇದೆಯಲ್ಲ. ಹಾಗೆ ಪಂಚಾಯತಿ ನಡೆದಿರ್ತಕ್ಕಂಥ ಕಾಮಗಾರಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೊಠಡಿಗಳ ನಿರ್ಮಾಣ ಕಾಮಗಾರಿ ತುಂಬಾ ಅದ್ಭುತವಾಗಿ ನಮ್ಮ ಗ್ರಾಮಗಳಲ್ಲಿ ಸಾಗಿದೆ. ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಇರ್ತಕ್ಕಂಥ ಒಂದು ದೃಶ್ಯವನ್ನ ಕೂಡ ನಾನು ಇಲ್ಲಿ ಹಾಕಿದ್ದೇನೆ ಸ್ನೇಹಿತರೆ. ಹಾಗೆ ನಮ್ಮ ತಂಗಿಯರು ಈ ಒಂದು ಬೆಂಗಳೂರಲ್ಲಿದ್ದಾರೆ. ಇವರು ಭೀಮನಕೊಲ್ಲಿಗೆ ಒಂದು ಪ್ರವಾಸವನ್ನ ಕೈಗೊಂಡು ಅಲ್ಲಿಂದ ಬಂದು ನೋಡ್ಲಿಕ್ಕೆ ಹೋದಾಗ ಈ ಒಂದು ಕ್ಯಾಪ್ಚರ್ ಮಾಡತಕ್ಕಂಥ ದೃಶ್ಯ. ನಮ್ಮ ಅಕ್ಕ ಇದ್ದಾರೆ, ನನ್ನ ತಂಗಿಯರು, ಈ ಒಂದು ತಂಗಿ ಮತ್ತೆ ಭಾವ, ನಮ್ಮ ತಂಗಿ ಗಂಡ, ಇವರೇ ಬೆಂಗಳೂರು ಫ್ಯಾಮಿಲಿ, ಬೆಂಗಳೂರಿದ್ದಾರೆ. ಇವರು ನನ್ನ ಸೋದರಳಿಯನ್ನ ಹೆಂಡತಿ, ಸೋದರಳಿಯ ಇವರು ನಮ್ಮ ಗ್ರಾಮದಲ್ಲೇ ಕೂಡ ಇದ್ದಾರೆ. ಅವರು ಕೂಡ ನೋಡ್ಲಿಕ್ಕೆ ಹೋಗಿ ಭಾಗವಹಿಸ್ತಕ್ಕಂಥ ಸಂದರ್ಭ.
ನೋಡಿ, ಇವರು ನಮ್ಮ ತಂಗಿ ಫ್ಯಾಮಿಲಿ ಅವರು, ಹರಪನಹಳ್ಳಿ ಅವರು. ಪೂರ್ಣ ಎಲ್ಲರೂ ಕೂಡ ಒಂದು ಫೋಟೋದಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನನ್ನ ಮಗಳು, ನನ್ನ ಏಕೈಕ ಸುಪುತ್ರಿ, ತಂಗಿಯ ಮಕ್ಕಳು ಇವರು ಕೂಡ. ತಂಗಿ ಮತ್ತೆ ನಮ್ಮ ಅಕ್ಕ, ತಂಗಿ ಗಂಡ ಅವರು. ಇತ್ತೀಚಿನ ದಿನಗಳಲ್ಲಿ ಫೋಟೋ ತೆಗೆಸ್ಕೊಳ್ಳೋದು ಸಾಮಾನ್ಯ. ಹಾಗಾಗಿ ಅಲ್ಲಿ ಒಳ್ಳೆ ನೇಚರ್ ಇರೋದ್ರಿಂದ ನೇಚರಲ್ಲಿ ಫೋಟೋಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. ನಮ್ಮದೇ ಸ್ಥಳ ಇದು. ನೋಡಿ, ಒಂದು ಸ್ಕೂಲ್ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿಕೊಂಡಿದ್ದು. ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾದಂಥ ಒಂದು ಸಂದರ್ಭವನ್ನ ಇಲ್ಲಿಗೆ ಹಾಕಿದ್ದೇನೆ ಸ್ನೇಹಿತರೆ. ನಮ್ಮಲ್ಲಿ ಪಂಚಾಯತಿಯಲ್ಲಿ ನಡೆದಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಈಗಿನ PDO ಅವರಾದಂಥ ನರಸಿಂಹಮೂರ್ತಿಯವರ ಹಾಗೂ ನಾನು ಒಂದು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಒಂದು ಸಂದರ್ಭ ಇದು. ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ನೋಡೋದಕ್ಕೆ. ಹಾಗೆ ಈ ಒಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ ಮುಖಾಂತರ ಆಲ್ ಸೆಲೆಕ್ಟ್ ಮಾಡಿ. ಹೊಸ ವಿಡಿಯೋಗಳು ಬಂದ ತಕ್ಷಣ ನಿಮ್ಮ ನೋಟಿಫಿಕೇಶನ್ಗೆ ಬರ್ತದೆ. ಆಶೀರ್ವದಿಸಿ. ತಾವು ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಮ ಮುಂದಿನ ವಿಡಿಯೋಗಳನ್ನು ಮಾಡೋಕ್ಕೆ ಖುಷಿಯಾಗುತ್ತೆ ಸ್ನೇಹಿತರೆ. ಧನ್ಯವಾದಗಳು. ನಮಸ್ಕಾರ.